ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಓಂ ಸಾಯಿ ಧ್ಯಾನ ಮಂದಿರ ಗುರು ಪೂರ್ಣಿಮಾ ದಿನಾಂಕ 10/7/2025 ಗುರುವಾರ ಬೆಳಗ್ಗೆ 6 ಗಂಟೆಗೆ ಕಾಕಡರಾತಿ, ಬೆಳಗ್ಗೆ 6:30 ಗಂಟೆಗೆ ಮಹಾರುದ್ರಾಭಿಷೇಕ, 7:30 ಗಂಟೆಗೆ ಪುಷ್ಪಾಭಿಷೇಕ, ಬೆಳಗ್ಗೆ 8:30 ಗಂಟೆಗೆ ಸತ್ಯನಾರಾಯಣ ಪೂಜೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ವನೆಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೂರ್ಣಿಮೆ ದಿನದಂದು ಶನಿ ದೋಷ ನಿವಾರಣಾರ್ಥಕವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಯಶಸ್ವಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಮಧ್ಯಾಹ್ನ 1 ಗಂಟೆಗೆ ಸುಮಾರು 5,000 ಭಕ್ತಾದಿಗಳಿಗೆ ಮಹಾಪ್ರಸಾದ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಹಾದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ನಗರಸಭೆಯ ಎಸ್ಎಫ್ಸಿ ಹಾಗೂ ವಿಕಲಚೇತನರ ಶೇಕಡ 5% ಅನುದಾನದಡಿಯಲ್ಲಿ ನಗರದ ವಾರ್ಡ್ 24ರಲ್ಲಿ ವಿಕಲಚೇತನರ ಸಮುದಾಯ ಭವನ ಕಾಮಗಾರಿ ಪೂರ್ಣಗೊಳಿಸಿ ವಿಕಲಚೇತನರ ಸದುಪಯೋಗ ಒದಗಿಸುವಂತೆ ಕರ್ನಾಟಕ ರಾಜ್ಯ ಅಂಗವಿಕಲ ಹಾಗೂ ಪಾಲಕರ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ. ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ನಗರದ ಭವನ ಮಡ್ಡಿಪೇಟೆ ವಾರ್ಡ್ ನಂಬರ್ 24ರಲ್ಲಿ ನಗರಸಭೆಯ ಎಸ್ಎಫ್ಸಿ ಮುಕ್ತ ನಿಧಿ ಹಾಗೂ ವಿಕಲಚೇತನರ ಶೇಕಡ 3 ಅನುದಾನದಡಿಯಲ್ಲಿ ಅಂಗವಿಕಲರ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಒಟ್ಟು ರೂಪಾಯಿ 295 ಲಕ್ಷಗಳನ್ನು ಎಸ್ಎಫ್ಸಿ ಮುಕ್ತ ನಿಧಿ ಹಾಗೂ ಅಂಗವಿಕಲರ ಶೇಕಡ 5 ಪ್ರತಿಶಯ ಯೋಜನೆ ಅಡಿಯಲ್ಲಿ ನಗರಸಭೆ ರಾಯಚೂರು ಇವರು ನೀಡಿದ್ದು, ಆದಾಗ್ಯೂ ಸದರಿ ಅಂಗವಿಕಲರ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದಕ್ಕೆ ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಹೋರಾಟಗಳ ಮೂಲಕ ಮನವಿ ಪತ್ರ ನೀಡಿದ್ದಾಗ್ಯೂ ಕಾಮಗಾರಿಯನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸುವಂತೆ ಕೋರಲಾಗಿದೆ. ಈ ಪ್ರತಿಭಟನೆಯಲ್ಲಿ ಹೊನ್ನಪ್ಪ, ರಾಜು ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಹೊನ್ನಪ್ಪ ಗುಳಪ್ಪನವರ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ರಾಯಚೂರು. ಇದರಿಂದ ನಾವು ಏನಂತಂದರೆ 24 ವಾರ್ಡ್ ನಂಬರ್ 24ರಲ್ಲಿ ಭವನ ನಿರ್ಮಾಣ ಆಗ್ತಾ ಇದೆ. ಅಂಗವಿಕಲರ ಭವನ ಅದು 2015ರಿಂದ 16 ಇಲ್ಲಿ ತನಕ 2025-26 ತನಕ 48 ಲಕ್ಷ, ಸುಮಾರು 48 ಲಕ್ಷ ರೂಪಾಯಿಗಳು ಖರ್ಚು ವೆಚ್ಚ ಮಾಡಿದ್ದಾರೆ. ಅದು ಆದರೂ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಹಾಗಾಗಿ ನಾವು ಸುಮಾರು ಸರ್ತಿ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಒತ್ತಾಯಪೂರ್ವಕ ಹೇಳಿದ್ರು ಅವರು ಇದುವರೆಗೆ ಏನು ಕಾಳಜಿ ತಗೊಳ್ತಿಲ್ಲ. ಹಾಗಾಗಿ ಮುಂದಿನ ಸಲ ನಾವು ಇದು ಎಲ್ಲ ಬಿಲ್ ಎತ್ತುಗಳಾಗ್ಯದ, ಎಲ್ಲ ಕೆಲಸಗಳು ಅರ್ಧಂಬರ್ಧ ನಿಲ್ಲಿಸ್ಬಿಟ್ಟು ಅಂಗವಿಕಲರಿಗೆ ಕುಂದುಕೊರತೆ ಯಾವ್ದಾದ್ರು ಮೀಟಿಂಗ್ ಮಾಡ್ಕೋಬೇಕಂತಂದರೆ ಆಗ್ತಾಯಿಲ್ಲ. ಹಾಗಾಗಿ ನಮ್ಮ ಭವನ 2016ರಿಂದ ಈವರೆಗೆ ಆಗಿಲ್ಲ ಅಂತಂದರೆ ಕಾರಣ ಏನೋ ಅನ್ನೋದು ಗೊತ್ತಾಗ್ತಾಯಿಲ್ಲ. ಹಂಗಾಗಿ ನಾವು ಲೋಕಾಯುಕ್ತರು ದೂರು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ವಿಚಾರಣೆ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಭವನ ನಮ್ಮ ಭವನ ಈಗ ವಿಚಾರಣೆಯನ್ನು ಮಾಡಿಕೊಳ್ಳಬೇಕಂತ ವ್ಯವಸ್ಥೆ ಮಾಡಿಕೊಳ್ಬೇಕು ಜಿಲ್ಲಾಧಿಕಾರಿಗಳಿಗೆ ಮನವಿ. ಹಿಂದಿ ಭಾಷೆ ಒತ್ತಾಯಪೂರ್ವಕ ಹೇಳ್ತಿರುವ ಕರ್ನಾಟಕ ರಾಜ್ಯದ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತರುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿನಿಧಿಗಳು ಶನಿವಾರದಂದು ರಾಯಚೂರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶನಿವಾರದಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರಸ್ತುತ ಶಿಕ್ಷಣ ನೀತಿಯಲ್ಲಿ ತೃತೀಯ ಭಾಷೆಯಾಗಿ ಹಿಂದಿಯನ್ನು ಕಡ್ಡಾಯಗೊಳಿಸಿರುವುದು ವಿದ್ಯಾರ್ಥಿಗಳ ಮೇಲೆ ಅನಗತ್ಯ ಶೈಕ್ಷಣಿಕ ಒತ್ತಡವನ್ನು ತರುತ್ತಿದೆ ಎಂದು ಗಮನ ಸೆಳೆಯಲಾಗಿದೆ. ಮೌಲಿಕವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನೇ ಕಡ್ಡಾಯಗೊಳಿಸಿ ಹಿಂದಿಯನ್ನು ಪಠ್ಯಕ್ರಮದಿಂದ ಕೈಬಿಡಬೇಕೆಂಬ ಅಗಾಧ ಬೇಡಿಕೆಯನ್ನು ವೇದಿಕೆಯು ವ್ಯಕ್ತಪಡಿಸಿದೆ. 2040 SSLC ಪರೀಕ್ಷೆಯಲ್ಲಿ ಸುಮಾರು 90,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಅನುತ್ತೀರ್ಣರಾಗಿದ್ದು, ಇದು ಒಟ್ಟು ಫಲಿತಾಂಶದ ಶೇಕಡ 21ರಷ್ಟಿದೆ.
2025ರಲ್ಲಿ ಈ ಸಂಖ್ಯೆ 1.2 ಲಕ್ಷದ ಮೀರಿರುವ ಸಂಭಾವನೆ ಇದೆ ಎಂಬ ಆತಂಕವನ್ನು ಮನವಿ ಪತ್ರದಲ್ಲಿ ವ್ಯಕ್ತಪಡಿಸಲಾಗಿದೆ. ಈ ಹಿಂದೆ ಭಾಷಾ ತ್ರಿಶೂಲ ನೀತಿ ವಿರುದ್ಧ ರಾಷ್ಟ್ರಕವಿ ಕುವೆಂಪು ಕೂಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದನ್ನು ಸ್ಮರಿಸಿ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬೃಹತ್ ಪ್ರತಿಭಟನೆ ತಮಿಳುನಾಡು ಹಾಗೂ ಮಹಾರಾಷ್ಟ್ರದ ಉದಾಹರಣೆಗಳನ್ನು ತಮಿಳುನಾಡಿನಲ್ಲಿ ಮುಂದಿಟ್ಟಿದೆ. 1968ರಿಂದ ದ್ವಿಭಾಷಾ ನೀತಿ ಜಾರಿಯಲ್ಲಿದ್ದು ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಕೂಡ ತೃತೀಯ ಭಾಷಾ ನೀತಿಯನ್ನು ಕೈಬಿಟ್ಟಿದೆ. ಕರ್ನಾಟಕವು ಇಂಥದೇ ಕ್ರಮ ತೆಗೆದುಕೊಂಡು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಿಗೆ ನೀಡಬೇಕು ಎಂಬುದು ಅವರ ಮನವಿ. ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿ ಅವರ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯರೇ, ವಿಷಯ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಲು ಒತ್ತಾಯದ ಮನವಿ ಪತ್ರವನ್ನು ಸಲ್ಲಿಸುವ ಕುರಿತು ಮಾನ್ಯರಾದ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯದ ಪಠ್ಯಕ್ರಮದಲ್ಲಿ ಸಾಧಾರಣವಾಗಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷನ್ನು ಮತ್ತು ತೃತೀಯ ಭಾಷೆಯಾಗಿ ಹಿಂದಿ ಭಾಷೆಯನ್ನು ಕಲಿಸಲಾಗುತ್ತದೆ. ರಾಜ್ಯ ಪಠ್ಯಕ್ರಮದಲ್ಲಿ ಓದುವ ಮಕ್ಕಳು ಮೂರನೇ ಭಾಷೆಯಾಗಿ ಹಿಂದಿ ಕಲಿಯುವುದು ಕಡ್ಡಾಯವಾಗಿದೆ. ಮಾತ್ರವಲ್ಲ, SSLC ಮತ್ತು ಪರೀಕ್ಷೆಯಲ್ಲಿ 100 ಅಂಕಗಳಿಗೆ ಹಿಂದಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳಿಗೆ ಬರೆಯಬೇಕಾಗಿದೆ. ತೃತೀಯ ಭಾಷೆಯಾದ ಹಿಂದಿಯು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನಗತ್ಯವಾದ ಒತ್ತಡವನ್ನು ಹೊತ್ತಿದೆ. 2024 ಸಾಲಿನ SSLC ಪರೀಕ್ಷೆಯಲ್ಲಿ 90,794 ವಿದ್ಯಾರ್ಥಿಗಳು ತೃತೀಯ ಭಾಷೆಯಾದ ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ, ಅನುತ್ತೀರ್ಣರಾಗಿದ್ದಾರೆ. ಇದು ಒಟ್ಟು ವಿದ್ಯಾರ್ಥಿಗಳಲ್ಲಿ ಸುಮಾರು 21% ಇದೆ. 2025 ಸಾಲಿನಲ್ಲಿ 1.2 ಲಕ್ಷಕ್ಕಿಂತ ಹೆಚ್ಚಾಗಿದೆ ಎಂದು ಇತ್ತೀಚಿನ ವರದಿಗಳು ತಿಳಿಸಿವೆ. ಇದು ಅತ್ಯಂತ ಆಘಾತಕಾರಿ ಬೆಳವಣಿಗೆ ಇದೆ. ಇದು ಹಿಂದಿಯ ಕಡ್ಡಾಯ ಶಿಕ್ಷಣದಿಂದ ವಿದ್ಯಾರ್ಥಿಗಳಿಗೆ ಉಂಟಾಗುತ್ತಿರುವ ಶೈಕ್ಷಣಿಕ ಹೊರೆ ಎಂದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಹಿಂದಿ ಏರಿಕೆಗೆ ಕನ್ನಡದ ಮಕ್ಕಳು ಭವಿಷ್ಯ ಬಲಿಯಾಗುತ್ತದೆ. ತ್ರಿಭಾಷಾ ಸೂತ್ರದ ಕುರಿತು ರಾಷ್ಟ್ರಕವಿ ಕುವೆಂಪು ಒಂದು ಸೂತ್ರ ಹೇಳ್ತಾರೆ. ಹಿಂದಿಯೇ ಶಿಕ್ಷಣವಾದ ವಿರೋಧವನ್ನು ಸಾರಿದರು. ಭಾಷಾ ತ್ರಿಶೂಲವಿ ತ್ರಿಭಾಷಾ ಚಾಲಕರ ಶಿಸೈ ಏ ತ್ರಿನೇತ್ರಿ ಚೂರು ತಿಂಡಿಗೆ ಸಿಕ್ಕಿರೋ ಈ 3 ಹಗಳ ನುಂಗದೆ ಹಸಿವೆ ನುಂಗದೆ ಸಿರವಾರ ತಾಲೂಕಿನ ನವಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ 15ನೇ ಹಣಕಾಸು ಮತ್ತು ಇತರೆ ಅಭಿವೃದ್ಧಿ ಯೋಜನೆಗಳ ಅಡಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಅಮರೇಶ್ ಪವರ್ ಅವರು ಆಗ್ರಹಿಸಿದ್ದಾರೆ. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ದುರ್ಗಮ್ಮ ಹಾಗೂ ಮತ್ತು ಪ್ರಭಾರಿ PDO ನಿತ್ಯಾನಂದ ಸೇರಿಕೊಂಡು 26 ಲಕ್ಷ ರೂಪಾಯಿಗಳ ಭ್ರಷ್ಟಾಚಾರವನ್ನು ಮಾಡಿದ್ದು, ಸಾಮಾನ್ಯ ಸಭೆಯಲ್ಲಿ ಮನಸ್ಸಿಗೆ ಬಂದಂತೆ ತೀರ್ಮಾನ ತೆಗೆದುಕೊಂಡು ಕ್ರಿಯಾ ಯೋಜನೆ ರೂಪಿಸಿದ್ದಾರೆ. ಇದಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸುವುದಾಗಿ ತಮಗೆ ಬೇಕಾದ ಅಂಗಡಿಗಳು ಹಾಗೂ ಏಜೆನ್ಸಿಗಳಿಗೆ 25.15 ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಸಿರವಾರದ ರಾಘವೇಂದ್ರ ಹಾರ್ಡ್ವೇರ್ಗೆ 5.58 ಲಕ್ಷ, ಮಾನ್ವೀಯ ರಾಘು ಎಂಟರ್ಪ್ರೈಸಸ್ ಖಾತೆಗೆ 17.80 ಲಕ್ಷ ರೂಪಾಯಿಗಳನ್ನು ವರ್ಗಾವಣೆ ಮಾಡಲಾಗಿದ್ದು, ಕಾಮಗಾರಿಗಿಂತ ಹೆಚ್ಚಿನ ಮೊತ್ತ ಇದಾಗಿದೆ. ಬಸವೇಶ್ವರ ಎಂಟರ್ಪ್ರೈಸಸ್ ಖಾತೆಗೆ 90,000 ರೂಪಾಯಿ ಹಾಗೂ ಜವೀದ್ ಬಾಬಾ ಎಂಬ ವೈಯಕ್ತಿಕ ಖಾತೆಗೆ 30 ರೂಪಾಯಿಗಳನ್ನು ವರ್ಗಾಯಿಸಲಾಗಿದೆ ಎಂದು ದೂರಿದರು. ಈ ಭ್ರಷ್ಟಾಚಾರದ ಕುರಿತು ಈಗಾಗಲೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಒಂದು ವೇಳೆ ಹಣ ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಪಂಚಾಯಿತಿಯ ಸರ್ವ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಆಗ್ರಹಿಸಿದರು. ಭ್ರಷ್ಟಾಚಾರವನ್ನು ಎಸಗಿರುವ ಗ್ರಾಮ ಪಂಚಾಯತಿ ಪ್ರಭಾರಿ PDO ನಿತ್ಯಾನಂದ ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇವರು ಇಬ್ಬರು ಸೇರಿಕೊಂಡು ಸುಮಾರು 26 ಲಕ್ಷ ರೂಪಾಯಿಯನ್ನು ಸರ್ಕಾರಕ್ಕೆ ಮಂಜೂರು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಸದಸ್ಯರು ಅವರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಎಲ್ಲ ನಾವು ಜಿಲ್ಲಾ ಪಂಚಾಯತಿ ಆಗಲಿ, ಆಮೇಲೆ
ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತ್ ಅವರೆಲ್ಲರಿಗೆ ಮನೆಯನ್ನು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಮುಂದಿನ ಕ್ರಮವನ್ನು ಏನು ತಗೊಂತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರುತ್ತೆ. ಹಾಗಾಗಿ ನಾವು ಮೀಡಿಯಾದಲ್ಲಿ ಬಂದಿದ್ದೀವಿ. ಮುಂದೆ ನೀವು ಮೀಡಿಯಾ ಮುಖಾಂತರ ಅವ್ರನ್ನ ಎಚ್ಚರಿಕೆ ವಹಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಸುಮಾರು ಈಗ ಏಜೆನ್ಸಿಗೆ ಹಾಕಿ ರೊಕ್ಕ ಹಣವನ್ನು ಡ್ರಾ ಮಾಡಿದ್ದಾರೆ. ಯಾರಿಗೆ ಕೊಡದೆ ತಾವೇ ವಿಡಿಯೋ ಮತ್ತು ಅಧ್ಯಕ್ಷರು ಸುಮಾರು 40,000 20,000 ಈ ಥರ ವೋಚರ್ಗಳು ಆಲ್ರೆಡಿ ವೋಚರ್ಗಳನ್ನು ತಂದಿದ್ದೀವಿ ನಾವು. ವೋಚರನ್ನು ಇದ್ದಾವೆ ಸರ್. ಈ ಥರ ದುಡ್ಡನ್ನು ಅವರಿಗೆ ಹಾಕಿ ಅವರು ಹಣವನ್ನು ಡ್ರಾ ಮಾಡ್ಕೊಂಡಾರೆ. ಮಾಡಿದ್ದಾರೆ. ಅದು ಓನ್ಲಿ ಸಾಮಾನ್ಯ ಸಭೆಯಲ್ಲಿ ಸೈನ್ ಮಾಡಿಸ್ಕೊಂಡಾರೆ. ಆದರೆ ಪ್ರೊಸೀಡಿಂಗಲ್ಲಿ ಏನು ಬರ್ದಿರೋ ಅಂತ ತೋರಿಸಿಲ್ಲ. ಪ್ರೊಸೀಡಿಂಗಲ್ಲಿ ಬಂದಿರಲ್ಲ ಆ ಹಣ ಇಷ್ಟು ಹಣ ಡ್ರಾ ಮಾಡ್ತೀವಿ ನಾವು ಇಷ್ಟು ಮಾಡ್ತೀವಿ ಅಂತ ನಮ್ಗೆ ಯಾವುದೇ ಥರದ ಅವರು ತೋರಿಸಿಲ್ಲ. ಆ ಸಾಮಾನ್ಯ ಸಭೆಯಲ್ಲಿ ನಾವು ಹೋದಾಗ ಅವರು ಸೈನ್ ಮಾತ್ರ ಮಾಡಿಸ್ಕೊಂಡಾರ. ಅದು ಯಾವ್ಯಾವ ಹಣವನ್ನು ಡ್ಯೂಟಿ ಮಾಡ್ಯಾರ ಗೊತ್ತಿಲ್ಲ. ಅದೇ ರೀತಿ ಮತ್ತೆ ಅಂಗವಿಕಲ ಹಣ 2023-24 ಮತ್ತು 25-26 ಆ ಹಣ ಹಂಗೆ ಇತ್ತು. ಅದನ್ನು ಡ್ರಾ ಮಾಡಿದ್ದಾರೆ. ಅಧ್ಯಕ್ಷರ ದುರ್ಗಮ್ಮ ಗಂಡ ದುರ್ಗಪ್ಪ ವಿಡಿಯೋ ಇಬ್ಬರು ಸೇರಿ ಮಾಡಿರೋದು. ಅಲ್ಲ ರೀ, ಈಗ ಸದಸ್ಯರು ಸಾಮಾನ್ಯ ಸಭೆ ನೋಡಲಾರ್ದ ಹೆಂಗ್ ಮಾಡ್ತಾರೆ ನೀವು? ಸುಮ್ಮನೆ ಸೈನ್ ಮಾಡೋದು ಮಾಡ್ಕೊಡ್ತಾರೆ. ಇಲ್ಲ ಸರ್, ಮೀಟಿಂಗ್ ಅಲ್ಲಿ ಇರ್ತಾವಲ್ಲ, ಮೀಟಿಂಗ್ ಅಲ್ಲಿ ಈ ತರ ಅನುದಾನ ಇಷ್ಟಿಷ್ಟು ಬಂದಿದೆ ಅಂತ ಅವ್ರು ಹೇಳ್ತಾರೆ. ಆಗ ಬಂದಾಗ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಏನ್ ಮಾಡ್ತಾರ, ಬಂದು ಡಿಸೈಡ್ ಮಾಡಿದಾಗ ಅವ್ರು ಕೆಲವೊಬ್ರು ಗೊತ್ತಿರ್ತದೆ, ಕೆಲವೊಬ್ರು ಗೊತ್ತಿರಲ್ಲ, ಸೈನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಎಲ್ಲ ಕಾಂಗ್ರೆಸ್ ಪಕ್ಷ. ಹೌದು, ನಾವು ಕಾಂಗ್ರೆಸ್ ಕಾಂಗ್ರೆಸ್ ಸದಸ್ಯರು. ಇವಾಗ ಯಾವ್ಯಾವ ಯೋಜನೆಗಳಿಗೆ ಹಣ ಕೊಟ್ಟಿದ್ದಾರೆ ಅಂತೇಳಿ ಅದು ಲಿಸ್ಟ್ ಇಲ್ಲ ಐತೆ ನಮಗಿದೆ. ಅದೇ ಫೈನಾನ್ಸ್ ಅಲ್ಲಿ ನಾವು ಆಲ್ರೆಡಿ ಏನೇನು ಕ್ರಿಯಾಯೋಜನೆ ಮಾಡಿದ್ದೀವಿ ಆ ಕ್ರಿಯಾಯೋಜನೆಯಲ್ಲಿ ಎಲ್ಲವೂ ಸರಿ ಇದೆ. ಯಾರೇನು ದೂರು ಕೊಟ್ಟಿದೆ? ಆ ದೂರು CO ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟಿದೆ? ನಿನ್ನೆ ಕೊಟ್ಟಿದ್ದೀವಿ. ಮತ್ತೆ ನೀವು ಒಂದು ಪ್ರಕರಣ ದಾಖಲಿಸ್ಬೋದಲ್ಲ? ಇಲ್ಲ, ಪ್ರಕರಣ ದಾಖಲೆ ನಮ್ಗೆ ಮಾಡೋದು ಈಗ ನಮಗೂ ಇಲ್ಲ. ನೇರವಾಗಿ ನಾವು ಪ್ರಕರಣ ದಾಖಲೆ ಮಾಡೋಕ್ಕೆ ಆಗಲ್ಲ ನಮಗೆ. ಈಗ ಯಾವುದೇ ಒಂದು ಅಧಿಕಾರಿಗಳ ಮುಖಾಂತರ ನಾವು ಪ್ರಕರಣ ದಾಖಲೆ ಮಾಡ್ಬೋದು. ನಾವೇ ಹೋಗಿ ನೇರವಾಗಿ ಆ ಪ್ರಕರಣ ದಾಖಲೆ ಮಾಡ್ಬೇಕಂದ್ರೆ ಜಗಳ ಆಡ್ಬೇಕಾಗತ್ತೆ. ನಾವು ಜಗಳ ಆಡಿ ಪ್ರಕರಣ ದಾಖಲೆ ಮಾಡ್ಬೇಕಾಗುತ್ತೆ. ಆದ್ರೆ ನೇರವಾಗಿ ನೀವು ದುಡ್ಡು ತಿಂದು ನಾವು ಹೆಂಗೆ ಅವ್ರ ಮೇಲೆ ಆರೋಪ ಮಾಡಿ ಅದೇ ಅದು ಸರ್ಕಾರದ ಅಧಿಕಾರಿಗಳು ಮಾಡಬೇಕು. ದಾಖಲೆ ತಗೊಂಡ್ರೆ ಸರ್ಕಾರದಿಂದ ಆರೋಪ ಇದೆ, ನೀವು ಇದನ್ನು ಏನು ಮಾಡ್ತೀವಿ ಅಂತ ಹೇಳಿ ಅವ್ರ ಮೇಲೆ ಆಕ್ಷನ್ ಅಧಿಕಾರಿಗಳು ತಗೋಬೇಕು, ಮೇಲಧಿಕಾರಿಗಳು. ಮುಂದಿನ ಹೋರಾಟ ನಾವು ಮಾಡ್ತೀವಿ. ಮತ್ತೆ ಸರ್ಕಾರ ಲೆವೆಲ್ಗೆ ನಾವು ಹೋಗಿ ಅವ್ರ ಬಗ್ಗೆ ನಾವು ರಾಜೀನಾಮೆ ಕೊಡ್ತೀವಿ. ರಾಜೀನಾಮೆ ಕೊಡುವಂತ ಉದ್ದೇಶ ಇದೆ ಸರ್. ಒಂದು ವೇಳೆ ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಸಾಮೂಹಿಕ ರಾಜೀನಾಮೆ ಇಒ ಆಗಲಿ ಗ್ರಾಮ ಪಂಚಾಯತ್ PO ಮುಂದೆ ಕೊಡ್ತೀವಿ. ಒಂದು ಇನ್ನೊಂದು 6 ವರ್ಷ ಇದೆ. ಸಾಕು